ಸ್ವಲ್ಪ ಸಹಕಾರ ಮಾಡಬೇಕು. ಒಂದು ವೇಳೆ ಈ ಕುರುಡು ಸರ್ಕಾರಕ್ಕೆ ಈ ಸರ್ಕಾರ ರೈತರು ಬಿತ್ತಕ್ಕಂತ ಸಮಯದಲ್ಲಿ ಮಳೆ ಬರಲಿಲ್ಲ. ಜೂನ್ ತಿಂಗಳು ಬಿಟ್ಟಿದ್ದಾವೆ, ಜುಲೈ ಬಿಟ್ಟಿದ್ದಾವೆ, ಆಗಸ್ಟ್ ತಿಂಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ನಮ್ಮ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಕ್ಷೇತ್ರದಿಂದ ನಮ್ಮ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳು ಶಾಸಕರ ನೇತೃತ್ವದಲ್ಲಿ ಇವತ್ತ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಶ್ರೀರಂಗಪಟ್ಟಣದಿಂದ ಬಿದಾರ ರಸ್ತೆ ಹೆದ್ದಾರಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಕುಟುಂಬಕ್ಕೆ ಬಿಡಬೇಕು ಈ ಹೋರಾಟ. ಯಾಕೆ ಸ್ವಾಮಿ, ನಮಗೇನು ಕೆಲಸ ಇಲ್ಲ? ನಮ್ಗೆ ರೋಡಿ ಬಂದ್ ಕೊಡ್ಲಾಕ ನಮ್ಮ ಶಾಸಕರಾಗಿರತ್ತ ಅವ್ರಿಗೆ ಕೆಲಸ ಇಲ್ಲ? ನಿಮ್ಗೇನು ಮಜಾ ಮಾಡ್ತಾ ಇದ್ರಿ, ಕಚ್ಚಾಡ್ತಾ ಇದ್ರಿ, ಡೈಲಿ ಪ್ರವಾಸ ಮಾಡ್ತಾ ಇದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ನಿದ್ದೆ ಮಾಡ್ತಾ ಇದ್ರಿ, ನಿದ್ದೆ. ಉಸ್ತುವಾರಿ ಸಚಿವರೇ ಎಲ್ಲಿ ಹೋಗಿದ್ರಿ, ಎಲ್ಲಿದ್ದೀರಿ? ಪೊಲೀಸ್ ಇಲಾಖೆ ಹೇಳ್ತಾ ಇದ್ದಿ, ಇಲ್ಲಿರ್ತಕ್ಕಂಥ ರೈತರಿಗೆ ಏನು ಹಾನಿ ಆಗ್ಬಾರ್ದು, ಅವ್ರಿಗೇನು ತೊಂದರೆ ಕೊಡಬಾರ್ದು. ಇವತ್ತು ನಮಗೆ ನೋವಾಗಿದೆ, ರೈತರಿಗೆ ನೋವಾಗಿದೆ. ಈ ಕುರುಡು ಸರ್ಕಾರ, ಬಂಡ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ತಾಳ್ಮೆಗೆ ಒಂದು ಮಿತಿ ಇತಿಮಿತಿದೆ. ಇಷ್ಟು ತಾಳ್ಮೆವಲ್ಲ ಯಾಕಪ್ಪ ನಿಮ್ಮ ಅಪ್ಪನ ಮನೇಲಿ ಕೊಡ್ತಾ ಇದ್ರಿ? ರೈತರು ಕಟ್ಟಂತ ಹಣವನ್ನ ಅವ್ರು ಕೊಟ್ಟಾಗ ನೇರವಾಗಿ ಯಾಕೆ ನಿಮಗೆ ತ್ರಾಸ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ? ಮೂಗಿಗೆ ತುಪ್ಪ ಹಚ್ಚತಕ್ಕಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಸಂಪೂರ್ಣವಾಗಿ ರೈತರ ಭೂಮಿ ಮೇಲೆ ಹೋಗಿ, ರೈತರ ಸರ್ವೆ ನಂಬರ್ ಮೇಲೆ ಹೋಗಿ ಯಾವ ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿ ಸರ್ವೆ ಮಾಡಿಲ್ಲ ಬಂಧುಗಳೇ. ಎಲ್ಲೋ ಕೂತಿದಾರ ಈ ಕಾಂಗ್ರೆಸ್ ಏಜೆಂಟ್ರು, ಕಾಂಗ್ರೆಸ್ ಕೈಗೊಂಡಿರ್ತಕ್ಕಂಥ ಅಧಿಕಾರಿಗಳು. ಎಲ್ಲೋ ಹೋಟೆಲ್ದಾಗ ಕೂತು, ಎಲ್ಲೋ ಲಾಸ್ದಾಗ ಕೂತು ಸುಳ್ಳು ವರದಿ ಕೊಟ್ಟು ನಮ್ಮ ರೈತರಿಗೆ ಮೋಸ ಮಾಡಿರಿ. ನೀವು ಮೋಸ ಮಾಡಿರಿ. ಒಂದ್ ಕಡೆ ಹೇಳ್ತೀರಿ ರೈತನೇ ನಮ್ಮ ಬೆನ್ನೆಲುಬು ಅಂತ ಹೇಳ್ತೀರಿ, ರೈತರೇ ಬೆನ್ನೆಲುಬು ಬಿಡ್ತಾ ಇದ್ದೀರಿ. ಈ ಸರ್ಕಾರ ರೈತರ ಬೆನ್ನೆಲುಬು ಬಿಡ್ತಕ್ಕಂತ ಸರ್ಕಾರ. ಎಲ್ಲಿದ್ರೆ ಜೆಡಿಎಸ್, ಎಲ್ಲಿದ್ರೆ ಕೃಷಿ ಅಧಿಕಾರಿಗಳೇ, ಎಲ್ಲಿದ್ರೆ ಜಿಲ್ಲಾಧಿಕಾರಿಗಳೇ ನಾನು ಮುಚ್ಕೊಂಡು ಕೂತೀರಿ? ಏನ್ ಮಾಡ್ತಾ ಇದ್ದೀರಿ ನೀವು? ಜಿಲ್ಲಾಧಿಕಾರಿಗಳೇ ಹೊಸ ಬಂದಿರಿ. ಇವತ್ತಿಗೆ ನಾನು ಇನ್ನು ಜೆಡಿಎಸ್ ಕೇಳಿದ್ದೀನಿ, ಹೋಗಿ ತುಪ್ಪ ಹಚ್ಚತಕ್ಕಂತ ಕೆಲಸ ಮಾಡಬೇಡ್ರಿ. ಗ್ರಾಮ ಪಂಚಾಯತಿ ವೈದ ಬರ್ತಕ್ಕಂಥ ವಿಲೇಜ್ಗಳು, ಗ್ರಾಮಗಳಲ್ಲಿ ಯಾವ್ಯಾವ ಗ್ರಾಮಕ್ಕೆ ರೈತರಿಗೆ ಎಷ್ಟು ಹಣ ಕೊಡ್ತೀರಿ ಅದು ಮಾಹಿತಿ ಕೊಡುವಂತಕ್ಕಂಥದ್ದು ಇನ್ನ ಕೊಡ್ಲಕ್ ಆಗ್ತಾ ಇಲ್ಲ. ಒಬ್ಬರಿಗೆ 2,000 ಅಂತ, ಒಬ್ರಿಗೆ 1,000 ಅಂತ, ಒಬ್ರಿಗೆ 5,000 ಅಂತಕ್ಕಂಥ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇದು ಯಾವ ನ್ಯಾಯ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಬರೆದಂತ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬ ರೈತರಿಗೆ ಈ ವಿಮೆ ಹಣ ಹೋಗ್ಬೇಕು. ಆ ವಿಮೆ ಹಣನ ಕೊಡ್ತಕ್ಕಂತ ಕಂಪನಿ ಕೊಡ್ತಾ ಇದೆ. ಸರ್ಕಾರ ಇಲ್ಲಿವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತಿಲ್ಲ ಅಂದ್ರೆ ಸರ್ಕಾರ ಮಜಾ ಮಾಡ್ತಾ ಇದ್ದಾರ. ಇಲ್ಲ, ಇಲ್ಲಿವರೆಗೆ ಇನ್ನು ಯಾರು ಕೃಷಿ ಸಚಿವರಿಲ್ಲ. ಇವ್ರಿಗೆ ನಾಚಿಕೆ ಬರ್ಬೇಕು. ಜನ ಬೀದಿ ಬಂದು ಕೂತರು ಕೂಡ ಇಲ್ಲಿವರೆಗೂ ಕೃಷಿ ಸಚಿವರು ನೇಮಕ ಮಾಡಕ್ಕಾಗಿಲ್ಲ. ಸರ್ಕಾರದ ಸೇವೆ ಮಾಡ್ತೀರಿ, ಏನು ಅಭಿವೃದ್ಧಿ ಮಾಡ್ತೀರಿ? ಸನ್ಮಾನ್ಯ ಮುಖ್ಯಮಂತ್ರಿಗಳ, ನಿಮ್ಮ ಜಿಲ್ಲಾಧಿಕಾರಿಗಳು, ಇಷ್ಟೆಲ್ಲ ರೈತರು, ನಮ್ಮ ಚುನಾಯಿತ ಪ್ರತಿನಿಧಿ ಶಾಸಕರಾದವರು, ಮೊದಲ ಪೊಲೀಸ್ ಇಲಾಖೆ ಬಂದಿದೆ, ವಿಷಯ ತಿಳಿಸಿದವರು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ನೇತೃತ್ವದಲ್ಲಿ ರೈತರ ಪರವಾಗಿ ಪ್ರತಿಭಟನೆ ಮಾಡ್ತೀವಿ, ನ್ಯಾಯಕ್ಕಾಗಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು ವಿಷಯ ನಿಮಗೆ ಗೊತ್ತಾದ್ರೂ ಕೂಡ ಯಾರು ಇನ್ನ ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಆ ಜೆಡಿ ಅವರು ಬಂದಿಲ್ಲ, ಡಿಡಿ ಅವರೆಲ್ಲ ನಾಳೆ ಹೊಂಟಾರ ಅಂತಿನ್ನ ಪ್ರೀಮ್ ಗ್ರಾಮ್ ಹಾಕಾಸಿ ನಾವು ಉಪವಾಸ ಕೂತೀವಿ. ಇಲ್ಲಿ ನಮ್ಮ ತಾಯಂದ್ರೆ ಕೂತಿದ್ದಾರೆ. ಇವತ್ತು ಯಾವತ್ತೇ ಕಾರಣಕ್ಕೆ
ಜಿಲ್ಲಾಧಿಕಾರಿಗಳು ಬರಬೇಕಿಲ್ಲ. ನಮ್ಮ ಸೇವಕರು ನೀವು, ನಮ್ಮ ಆಳುಗಳು ನೀವು ಪಗಾರ ಕೊಡ್ತಕ್ಕಂಥ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ನೀವು ಆರಾಮ್ ಬೇಸಿಗೆ ಮನೆ ಕೂತರ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೊಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೊಡೋದಿಲ್ಲ. ನಿಮ್ಮನ್ನು ಹೇಳಿದ್ರೆ ಗೇರವಾಗ್ತೀವಿ, ಪ್ರತಿಭಟನೆ ಮಾಡ್ತೀವಿ. ನಮ್ಮ ರೈತರ ಸಲುವಾಗಿ ನಮ್ಮೆಲ್ಲಾ ಶಾಸಕರು, ಎಲ್ಲಾ ಪಕ್ಷದ ಮುಖಂಡರು ನಾವು ಸಂಕಲ್ಪ ಮಾಡಿವೆ. ಇವತ್ತ ನಾವು ಜೈಲಿಗೆ ಹೋದ್ರು ಪರವಾಗಿಲ್ಲ, ಸಂಕಲ್ಪ ಮಾಡಿವಿ. ರೈತರ ಪರವಾಗಿ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ, ರೈತರ ಪರವಾಗಿ ಪ್ರಾಣ ಕೊಡಕ್ಕೆ ತಯಾರಿದ್ದೀವಿ ಬಂಧುಗಳೇ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಬರ್ಬೇಕು, ಜೆಡಿಎಸ್ ಬರ್ಬೇಕು. ಇಲ್ಲಿ ಸವಿಸ್ತರವಾಗಿ ಸರ್ಕಾರ ಕೊಟ್ಟಂತದ್ದು ಅಂಕಿ ಅಂಶಗಳು ಇಲ್ಲಿ ಹೇಳ್ಬೇಕಾಗ್ತದ. ಸುಳ್ಳು ಅಂಕಿ ಅಂಶಗಳು ಕೇಳೋದಿಲ್ಲ ನಾವು. ಇವತ್ತು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲೆ ಪ್ರವಾಸ ಬಂದಿದ್ರಿ, ಏನ್ ಮಾಡಿ ಹೋಗಿದ್ರಿ? ಏನ್ ಮಾಡಿದ್ರಿ? ರೈತರ ಬಗ್ಗೆ ಏನ್ ಕೇಳಿದ್ರಿ? ಏನ್ ಕಣ್ಣೀರು ಹರಿಸಿದ್ರಿ ನೀವು? ನಮ್ಮ ಶಾಸಕರು ಅಲ್ಲಿ ಮಾತಾಡಕ್ಕೆ ಅವಕಾಶನ ಕೊಡ್ಲಿಲ್ಲ. ಬರ ಪರಿಹಾರ ಅಂತಕ್ಕಂತ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತಕ್ಕಂತ ಒಂದ್ ಕಡೆ ಹೇಳ್ತೀರಿ. ನಮ್ಮ ಶಾಸಕರು ಹೇಳ್ತೀನಿ ಅಂತ ಆ ಸಭೆಯಲ್ಲಿ ಆ ಮೀಟಿಂಗ್ ನಲ್ಲಿ ಕೇಳಿದ್ರೆ ನಿಮ್ಗೆ ಉತ್ತರ ಇಲ್ಲ. ಯಾವ ಇಲಾಖೆಗೆ ಅಷ್ಟು ಕೊಟ್ಟಿರಿ ಅಂತಕ್ಕಂಥದ್ದು ಕೇಳಿದ್ರು ಕೂಡ ನಿಮ್ಗೆ ಹೇಳಕ್ ಉತ್ತರ ಇಲ್ಲ. ನಾಚಿಗೆ ಬರ್ಬೇಕು ನಿಮಗ, ನಾಚಿಗೆ ಬರ್ಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ, ನೀವು ಬೆಂಗಳೂರು, ಡೆಲ್ಲಿ, ಜಪಾನ, ಪಾಕಿಸ್ತಾನ ಒಡ್ಡಾಡಿ ನಮ್ಗೆ ಚಿಂತೆ ಇಲ್ಲ. ನೀವು ರೈತರ ಬಗ್ಗೆ ಹೇಳ್ತಕ್ಕಂತ ನೈತಿಕ ಹಕ್ಕು ನಿಮ್ಮಲ್ಲಿಲ್ಲ. ನೀವು ನಿಜವಾಗಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದ್ರ ಇಲ್ಲಿ ಬರ್ತಾ ಇದ್ದೀರಿ, ಇಲ್ಲಿ ಬರ್ತಾ ಇದ್ದೀರಿ. ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ನಿಲಯದಲ್ಲಿ 40 ಮಕ್ಕಳು